ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ತುರುವೇಕೆರೆ ಕ್ಷೇತ್ರ ಶಾಸಕ ಎಂಟಿ ಕೃಷ್ಣಪ್ಪ, ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಿಕ್ಕಾಗಿ 25 ಎಕರೆ ಸರ್ಕಾರಿ ಜಮೀನು ಪರಬಾರೆ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಇದೊಂದು ದರಿದ್ರ ಸರ್ಕಾರ. ಇವಿಎಂ ಮಿಷನ್ಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸೇರಿದಂತೆ ಹಲವರು ಹಗುರವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು 136 ಸೀಟು ಗೆಲ್ಲಬೇಕಾದರೆ ಇವಿಎಂ ಹ್ಯಾಕ್ ಮಾಡಿ ಗೆದ್ದಿದ್ದಾರೆ ಎಂದು ಪ್ರಶ್ನಿಸಿದರು. ಇಡೀ ರಾಷ್ಟ್ರವೇ ಇವಿಎಂ ಒಪ್ಪಿದೆ, ಆದರೆ ಇವರು ಮಾತನಾಡುತ್ತಿರುವುದು ಹಾಸ್ಯಾಸ್ಪದ. ನೀವು ಜನರ ಮತದಿಂದಾಗಿ ಗೆದ್ದಿದ್ದೀರಾ, ಇವಿಎಂ ಹ್ಯಾಕ್ ಮಾಡಿ ಗೆದ್ದಿದ್ದೀರಾ ಎಂದು ಸಾರ್ವಜನಿಕರಿಗೆ ಖಚಿತಪಡಿಸಲು ಆಗ್ರಹಿಸಿದರು. ಪ್ರಸ್ತುತ ರೈತರಿಗೆ ಕಷ್ಟಕಾಲ ಬಂದಿದೆ. ಕೊಬ್ಬರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚು ಮಾಡುವುದರಿಂದ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಲಿದೆ. ಕೊಬ್ಬರಿ ಬೆಲೆ 16,000ದಿಂದ 17,000ಕ್ಕೆ ಏರಿಸಬೇಕು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಶ್ವಾಸನೆ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಕ್ಷೇತ್ರ ವ್ಯಾಪ್ತಿಯ ಕಲ್ಲೂರಿನಲ್ಲಿ ನಾಯಿ ದಾಳಿಯಿಂದ ವೃದ್ಧೆ ಮೃತಪಟ್ಟಿದ್ದು, ಉಳಿಸಿಕೊಳ್ಳುವ ಪ್ರಯತ್ನವಾಗಿ ರೇಬಿಸ್ ಲಸಿಕೆ ಇಲ್ಲದೆ ಇರುವುದು ವೃದ್ಧೆಯ ಸಾವಿಗೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾಣ ಉಳಿಸುವ ಲಸಿಕೆ ಸೇರಿದಂತೆ ತುರ್ತು ಔಷಧಿಗಳ ದಾಸ್ತಾನಿಲ್ಲ. ಇಂತಹ ಕೆಟ್ಟ ಸರ್ಕಾರವನ್ನು ಹಿಂದೆಂದೂ ನೋಡಿಯೇ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಇಂತಹ ಕೆಟ್ಟ ಸರ್ಕಾರದಲ್ಲಿ ಅಭಿವೃದ್ಧಿ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಬೆಮ್ಮಲ್ ಕಾಂತರಾಜ್ ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತನಾಡುತ್ತಿದ್ದಾರೆ. ಸರ್ಕಾರದ ಜಮೀನು ಉಳುಮೆ ಮಾಡುತ್ತಿರುವ ರೈತರು ಭೂಮಿ ತೆರವು ಮಾಡಬೇಡಿ, ನಿಮಗೆ ಬೆಂಬಲವಾಗಿ ಸದಾ ನಿಲ್ಲುತ್ತೇನೆ ಎಂದು ರೈತರಿಗೆ ಭರವಸೆ ನೀಡಿದರು. ಅವೈಜ್ಞಾನಿಕವಾಗಿ ನಿರ್ಮಿಸಲು ಹೊರಟ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಜೂನ್ 25ರಂದು ಪ್ರತಿಭಟನೆ ನಡೆಸಲಾಗುತ್ತದೆ. ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು, 75ನೇ ಕಿಲೋಮೀಟರ್ನಿಂದ 12.30 ಅಡಿ ವ್ಯಾಸದ ಅಳತೆ ಪೈಪ್ನಲ್ಲಿ ರಾಮನಗರಕ್ಕೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗುವುದರಿಂದ ಜಿಲ್ಲೆಗೆ ಅನ್ಯಾಯವಾಗಲಿದೆ. ಇದರ ವಿರುದ್ಧ ಹೋರಾಟ ತೀವ್ರವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ದಿನ ಇಡೀ ಜಿಲ್ಲೆಯನ್ನು ಬಂದ್ ಮಾಡಲಿದ್ದೇವೆ. ರೈತರು, ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ನವರಿಗೆ ತುರುವೇಕೆರೆಯ ಭೌಗೋಳಿಕತೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದು ದಟ್ಟ ದರಿದ್ರ ಸರ್ಕಾರ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ನೀಡುತ್ತಿಲ್ಲ. ಸಚಿವರಿಗೆ ತಾಕತ್ತಿದ್ದರೆ ಮುಖ್ಯಮಂತ್ರಿಗಳಿಗೆ ಹೇಳಿ ಹಣ ಬಿಡುಗಡೆಗೊಳಿಸಿ ಎಂದು ಸವಾಲು ಹಾಕಿದರು. ಕಾಂಗ್ರೆಸ್ನ ಕೆಲ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಕಾಂತರಾಜುರವರು ಕೇವಲ ವರ್ಗಾವಣೆ ದಂಧೆಯಲ್ಲಿ ಮುಳುಗಿದ್ದು, ಇವರಿಗೆ ಅಭಿವೃದ್ಧಿ ಎನ್ನುವ ಪದದ ಅರ್ಥವೇ ಗೊತ್ತಿಲ್ಲ. ಅಂತಹವರೆಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ ಎಂದರು. ಫುಲ್ಫಿಲ್ ಮಾಡಲಿಕ್ಕೆ ಪೆಟ್ರೋಲ್ ಡೀಸೆಲ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಇದು ಖಂಡನೀಯ. ಇದನ್ನು ನಾವು ವಿರೋಧಿಸ್ತೇವೆ. ಇವತ್ತು ನಾವು ಪ್ರತಿಭಟನೆ ನಾನು ಸಹ ಭಾಗವಹಿಸಕ್ಕೆ ಹೋಗ್ತಾ ಇದ್ದೆ, ರಾಜಭವನಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಹೋಗ್ತೀನಿ. ಜೊತೆಗೆ ಈ ಗ್ಯಾರಂಟಿ ಹಣನ ಫುಲ್ಫಿಲ್ ಮಾಡಲಿಕ್ಕೆ 25,000 ಎಕರೆ ಸರ್ಕಾರಿ ಭೂಮಿಯನ್ನು ಪರಬಾರೆ ಮಾಡ್ತಾ ಇದ್ದಾರೆ. ಇದೊಂದು ದರಿದ್ರ ಸರ್ಕಾರ. ಕಾಂಗ್ರೆಸ್ 136 ಸೀಟ್ ಬರಬೇಕಾದ್ರೆ ಇವಿಎಂ ಏನು ಮ್ಯಾನಿಪುಲೇಟ್ ಮಾಡಿದ್ರು, ಇದೆಲ್ಲ ಮಾಡಿದ್ರೆ ಹೇಳ್ಬೋದು ನಾವು ಮ್ಯಾನಿಪುಲೇಟ್ ಗೆದ್ದಿದ್ದೀವಿ ಅಲ್ವಾ. ಇಡೀ ರಾಷ್ಟ್ರ ಹೋಗ್ತದೆ. ಇವ್ರು ಯಾರಪ್ಪ ಹೇಳ್ತಾರಕ್ಕೆ ಹೇಳಿ, ನೀವು ಹೆಂಗೆ ಗೆದ್ದಿದ್ದೀರಿ, ಇವಿಎಂ ಮುಖಾಂತರ ಗೆದ್ದಿಲ್ಲ, ಜನ ವೋಟ್ ಹಾಕಿ ಗೆಲ್ಸಿದಾರ ಗೊತ್ತಾಗ ಹೇಳ್ಬೇಕಲ್ಲ. ಜನ ಮುಂದೆ ಹೇಳಿ ರಾಹುಲ್ ಗಾಂಧಿ ಕೊಬ್ಬರಿ ರೇಟನ್ನು 16,000ರಿಂದ 17,000 ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದ ಸನ್ಮಾನ್ಯ ಕೇಂದ್ರ ಸಚಿವರ ಕುಮಾರಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅವರಿಗೆ ನಾವು ಶಾಸಕನಾಗಿ ನಾವು ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರೇಬಿಸ್ ಇಂಜೆಕ್ಷನ್ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಹಾವು ಕಚ್ಚಿದ್ರೆ ಔಷಧಿ ಇಲ್ಲ. ಇಂಥ ಕೆಟ್ಟ ಸರ್ಕಾರ ಡೆವಲಪ್ಮೆಂಟ್ ಏನು ಮಾಡೋದು? ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರಿ ಭೂಮಿಯನ್ನು ಪರಬಾರೆ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ. ನಾನು ರೈತರಿಗೆ ಕರೆ ಕೊಡ್ತೀನಿ, ಸರ್ಕಾರಿ ಭೂಮಿ ಯಾರ್ಯಾರು ಉತ್ಕೊಂಡಿದ್ದೀರ ಯಾವುದೇ ಕಾರಣಕ್ಕೂ ನೀವು ಬಿಡಬೇಡಿ. ನಾನು ನಿಮ್ಮ ಪರ ಇರ್ತೀನಿ, ಪರಬಾರೆ ಮಾಡೋಕ್ಕೆ ಬಿಡಬೇಡಿ. ಐ ವಿಲ್ ಸಪೋರ್ಟ್ ಯು.
ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ಆರ್ ಸುರೇಶ್, ಎಚ್ ರಾಮೇಗೌಡ, ಬಿದಿಗೆಹಳ್ಳಿ ವಿಶ್ವನಾಥ್, ವೆಂಕಟಪ್ಪ, ರಾಮಕೃಷ್ಣಪ್ಪ, ಚಲುವೇಗೌಡ, ಪುನೀತ್, ಮುನಿಯೂರು ರಂಗಸ್ವಾಮಿ, ಕೊಂಡಜ್ಜಿ ರಾಮೇಗೌಡ, ಕಿರಣ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.